ಮ್ಯಾಗಿನ ನೀವು ಸಾಕಷ್ಟು ವಿಧಾನಗಳೆಲ್ಲ ಮಾಡಿರ್ತೀರ, ಮಕ್ಕಳಿಗೆ ಮಾಡಿರ್ತೀರ, ನೀವು ಮಾಡ್ಕೊಂಡಿರ್ತೀರ. ಆದರೆ ನಾನಿವತ್ತು ತೋರಿಸೋಂಥ ವಿಧಾನದಲ್ಲಿ ನೀವು ಕೂಡ ಒಂದು ಸರಿ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಪ್ರತಿ ಸತಿ ಇದನ್ನೇ ಮಾಡ್ಕೊಳ್ತೀರಾ. ಬನ್ನಿ ಹಾಗಿದ್ರೆ ಮಾಡೋದನ್ನ. ಒಂದು ಪಾತ್ರೆಗೆ ನಾನಿಲ್ಲಿ ಬೆಣ್ಣೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾದಾದ್ಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಈ ಜೀರಿಗೆ ಏನಿದೆ ಚೆನ್ನಾಗಿ ಫ್ರೈ ಆಗಬೇಕು. ಇದಾದಮೇಲೆ ಒಂದು ಚಿಕ್ಕ ಗಾತ್ರದ ಈರುಳ್ಳಿ ಮತ್ತು 1 ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಜೊತೆಗೆ ಅರ್ಧದಷ್ಟು ಕ್ಯಾರೆಟು, ಅರ್ಧದಷ್ಟು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಬಟಾಣಿ, ಹಸಿ ಬಟಾಣಿ ಕೂಡ ಹಾಕ್ಕೊಂಡಿದ್ದೀನಿ. 1 ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಯಾವುದು ವೆಜಿಟೇಬಲ್ಸ್ ಎಲ್ಲ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ಯಾವುದಿರುತ್ತೋ ಅದನ್ನೇ ಮಾತ್ರ ಹಾಕ್ಕೊಳ್ಳಿ. ಏನು ಡಿಫ್ರೆನ್ಸ್ ಆಗೋಲ್ಲ ಟೇಸ್ಟಲ್ಲಿ, ಅದೇ ಚೆನ್ನಾಗೇ ಟೇಸ್ಟ್ ಬರುತ್ತೆ. ಮಸಾಲೆ ಮಾತ್ರ ನಾನು ಹೇಳಿರುವಂಥದ್ದು ಹಾಕೋಬೇಕು. ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ, ಅಂದರೆ ಕರಿಮೆಣಸಿನ ಕಾಳನ್ನು ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದರಾದಮೇಲೆ ತಕ್ಷಣವೇ ನೋಡಿ ಮುಕ್ಕಾಲು ಲೀಟ್ರಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ 2 ಪ್ಯಾಕೆಟಷ್ಟು ಮ್ಯಾಗಿನ ಮಾಡ್ಕೊಳ್ತಾಯಿದ್ದೀನಿ. ಮುಚ್ಚಿ ಕುದಿಯಕ್ಕೆ ಬಿಡ್ತೀನಿ. ಒಂದು 5 ನಿಮಿಷದಿಂದ ಚೆನ್ನಾಗಿ ಕುದಿಬೇಕು. ನೋಡಿ ಇನ್ನೇನು ಕುದಿ ಬರ್ತಾ ಇದೆ ಅನ್ನೋವಾಗ ನಾನಿಲ್ಲಿ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಕಲರ್ಗೋಸ್ಕರ ಹಾಕ್ಕೊಳ್ಳೋದು. ಇಷ್ಟ ಇದ್ದರೆ ಹಾಕ್ಬೋದು, ನೀವು ಇಲ್ಲಾಂದರೆ ಸ್ಕಿಪ್ ಮಾಡಿ. ಇವಾಗ ನೋಡಿ ಮ್ಯಾಗಿನಲ್ಲೇ ಮಸಾಲೆ ಕೊಟ್ಟಿರ್ತಾರಲ್ಲ, ಮ್ಯಾಗಿ ಮಸಾಲ, ಅದನ್ನು 2 ಪ್ಯಾಕೆಟ್ ಹಾಕ್ಕೊಳ್ತೀನಿ. ಯಾಕಂದರೆ ನಾನು 2 ಪ್ಯಾಕೆಟ್ ಮ್ಯಾಗಿ ಮಾಡ್ಕೊಳ್ತಿರೋದ್ರಿಂದ 2 ಪ್ಯಾಕೆಟ್ ಮಸಾಲೆನೂ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸರಿ ನೀಟಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಆ ಎಲ್ಲ ಮಸಾಲೆಗಳು ಗಂಟಾಗದೇ ಇರೋ ಹಾಗೆ ಮಿಕ್ಸ್ ಆಗಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನೀವು ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಯಾಕಂದರೆ ಮ್ಯಾಗಿ ಮಸಾಲಲ್ಲೂ ಕೂಡ ಉಪ್ಪು ಆಲ್ರೆಡಿ ಇರುತ್ತೆ. ಇವಾಗ ನೋಡಿ ನಾನಿಲ್ಲಿ ಮ್ಯಾಗಿ ಪ್ಯಾಕೆಟ್ನಲ್ಲಿರೋಂಥ ಮ್ಯಾಗಿನ ಹಾಕ್ಕೊಳ್ತಾಯಿದ್ದೀನಿ. ನೀವು ಬೇಕಿದ್ರೆ ಕೆಲವೊಬ್ಬರಿಗೆ ಪುಡಿ ಮಾಡಿ ಹಾಕ್ತಿರ್ತಾರೆ, ಅದು ಇಷ್ಟ ಇರುತ್ತೆ. ಕೆಲವರು ಉದ್ದುದ್ದಕ್ಕೆ ಹಾಗೇ ಇರಬೇಕು ನೂಡಲ್ಸು, ಆ ಥರನೇ ಹಾಕ್ತಿರ್ತಾರೆ. ನಾನು ಸ್ವಲ್ಪ ಅರ್ಧ ಪೌಡ್ರ್ ಮಾಡಿದ್ದೀನಿ, ಅರ್ಧ ಹಾಗೇ ಬಿಟ್ಟಿದ್ದೀನಿ. ತಿನ್ನೋವಾಗ ಸ್ವಲ್ಪ ಚಿಕ್ಕದಾಗಿ ಪೀಸ್ ಇದ್ದರೆ ಚೆನ್ನಾಗಿರುತ್ತೆ. ಮುಚ್ಚಿ 1 ನಿಮಿಷ ಬಿಟ್ಟರೆ ಸಾಕು. ನೋಡಿ 1 ನಿಮಿಷ ಬಿಟ್ಟಿದ್ದೀನಿ. ಚೆನ್ನಾಗಿ ಮ್ಯಾಗಿ ಸಾಫ್ಟಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ನಿಮಗೆ ಇದರಲ್ಲಿ ಗ್ರೇವಿ ಥರ ಜ್ಯೂಸ್ ಥರ ಬೇಕಂದರೆ ಅದನ್ನು ನೀವು ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಈ ಟೈಮ್ನಲ್ಲಿ ನೀರು ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಇವಾಗ ನೋಡಿ ಚೆನ್ನಾಗಿ ರೆಡಿಯಾಗಿದೆ. ರುಚಿಯಾದಂಥ ಮ್ಯಾಗಿ ನೂಡಲ್ಸ್ ರೆಡಿಯಾಗಿದೆ. ವೆಜಿಟೇಬಲ್ಸ್ ಮ್ಯಾಗಿ ನೂಡಲ್ಸ್ ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಕೂಡ ಇದೇ ಥರ ಒಂದ್ಸರಿ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ ನಿಮಗೂ ಕೂಡ. ಮಕ್ಕಳು ಕೂಡ ಒಂದ್ಸರಿ ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿಕೊಡಿ. ವೆಜಿಟೇಬಲ್ಸ್ ತಿಂದೇ ಇರೋ ಮಕ್ಕಳು ಕೂಡ ಮ್ಯಾಗಿನಲ್ಲಿ ಏನು ಹಾಕಿದ್ರು ತಿಂತಾರೆ. ಮ್ಯಾಗಿ ಅಂದರೆ ಯಾವ ಮಕ್ಕಳಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಇಷ್ಟ ಆಗುತ್ತೆ ಅಂತ ಪ್ರತಿದಿನವೂ ಮ್ಯಾಗಿ ಮಾಡಿಕೊಡ್ಬೇಡಿ ಮಕ್ಕಳಿಗೆ. ಯಾವಾಗಲಾದರೂ ವೀಕ್ಲಿ ಒನ್ಸ್ ಟ್ವೈಸ್ ಆ ಥರ ಮಾಡಿಕೊಡಿ. ಪ್ರತಿದಿನ ಮ್ಯಾಗಿ ಮಾಡಿಕೊಟ್ರೆ ಅದು ಒಳ್ಳೆಯದಲ್ಲ. ಹಾಗಾಗಿ ಒಂದು ವಾರಕ್ಕೊಂದು ಸತಿ ಮಾಡಿಕೊಟ್ರು ಈ ಥರ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿಕೊಟ್ರೆ ಏನೂ ತೊಂದರೆ ಇಲ್ಲ. ಸೊ ಖಂಡಿತ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.